ಪ್ರಿಯ ವೀಕ್ಷಕರೇ ನಮಸ್ಕಾರ. ಒಂದು ಗುಡಿಸಲಿನ ಕತೆ ನೋಡಿ. ಇದು ಗುಡಿಸಲು, ಇದು ಒಂಥರ ನಮಗೆ ಸ್ಟುಡಿಯೋ ಇದ್ದಂಗೆ. ಈ ಗುಡಿಸಲಲ್ಲಿ ಹೇಗೆ ಶ್ರೀಮಂತರ ಆಗ್ಬೋದು, ಒಂದು ಸಾಮಾನ್ಯ ನಾಗರಿಕ ಯಾವ ರೀತಿ ಶ್ರೀಮಂತ ಆಗ್ಬೋದು ಅಂತಂದೇಳಿ ಈ ಗುಡಿಸಲಲ್ಲಿ ಹೇಳ್ತೀನಿ. ದಯವಿಟ್ಟು ಇದು ನನಗೆ ಸ್ಟುಡಿಯೋ. ಈ ಗುಡಿಸಲು ನಮ್ಮಪ್ಪ ಮಾಡಿದ್ದು. ಈ ಗುಡಿಸಲೊಳಗಡೆ ಯಾವ ರೀತಿ ಶ್ರೀಮಂತರಾಗ್ಬೋದು ಅಂತ ಹೇಳ್ತೀನಿ, ದಯವಿಟ್ಟು ಪೂರ್ತಿ ಕೇಳಿ. ನೋಡಿ ಸ್ನೇಹಿತರೆ, ನೋಡಿದ್ರಲ್ಲ, ಇದು ಒಂದು ಗುಡಿಸಲು. ಈ ಒಂದು ಗುಡಿಸಲಲ್ಲಿ ಕೊರೋನಾ ಸಮಯದಲ್ಲಿ ಒಂದು ವಿಡಿಯೋ ಮಾಡಿದ್ದೆ, ಭಾಳ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು ಈ ತುಕಾಲಿ ಮಾಧ್ಯಮಗಳ ವಿರುದ್ಧ. ಅದಿರಲಿ ನೋಡಿ, ಈ ಗುಡಿಸಲು ಒಂದು ಸಣ್ಣ ಗುಡಿಸಲು ಯಾವ ರೀತಿ ನಾನು ಶ್ರೀಮಂತ ಆಗ್ಬೋದು ಅಂದರೆ, ಇಲ್ಲಿ ಒಂದು ದೇವರ ಒಂದು ಸೃಷ್ಟಿ ಮಾಡ್ಕೊಂಡು, ನಾನೇ ಒಂದು ದೇವರನ್ನ ಸೃಷ್ಟಿ ಮಾಡಿ ಜನಗಳಿಗೆ ಮಂತ್ರ ತಂತ್ರ ಹೇಳ್ಕೊಂಡು, ಯಾವನಿಗೊಬ್ಬನಿಗೆ ಒಳ್ಳೆ ಕೆಲಸ ಆಗ್ಬಿಟ್ರೆ ಅವನೋಗಿ ಇನ್ನೊಂದು 100 ಜನಕ್ಕೆ ಕೇಳ್ಕೊಂಬರ್ತಾನೆ. ನಾನು ಹೇಳಿದ್ದಕ್ಕಾಯ್ತೋ ಇಲ್ಲ ಅವನಿಗೆ ಆಗಬೇಕಾಗಿತ್ತು ಆಗಿರುತ್ತೆ. ಅದ್ರ ಜನ ನಮ್ಮ ಯಾವ ರೀತಿ ಅಂದರೆ, ಮೂಢನಂಬಿಕೆ ಅನ್ನೋದು ಒಂದು ದೊಡ್ಡ ರೋಗ. ಇದು ನಮ್ಮ ಜನಗಳಿಗೆ ಮೌಢ್ಯತೆ ಮತ್ತು ಮೂಢನಂಬಿಕೆ ಇದೆಯಲ್ಲ, ಇದು ಭಯಾನಕ ರೋಗ. ಇದು ಕ್ಯಾನ್ಸರ್ಗಿಂತ ಭಯಂಕರ ಡೇಂಜರ್. ಇದು ಕ್ಯಾನ್ಸರ್ ಆದರೆ ಬೇಕಾದ್ರೆ ಔಷಧಿ ಕೊಟ್ಟು ಹೋಗಿಸ್ಬೋದು, ಆದರೆ ಈ ಮೌಢ್ಯತೆ ಮತ್ತು ಏನು ಮೂಢನಂಬಿಕೆ ಇದೆಯಲ್ಲ, ಇದಕ್ಕೆ ಯಾವುದೇ ಔಷಧಿ ಇಲ್ಲ. ಅದಕ್ಕೆ ನಾವೇ ಔಷಧಿ, ನಮ್ಮ ಹತ್ರನೇ ಇದೆ ಔಷಧಿ. ಅದನ್ನು ಯಾವ ರೀತಿ ನಾವು ತೊಳ್ಕೋಬೇಕು ಅನ್ನೋದು ಪ್ರತಿಯೊಬ್ಬ ನಾಗರಿಕನಲ್ಲೂ ಇದೆ. ಆದರೆ ಅದನ್ನು ಯಾರು ಇಷ್ಟಪಡಲ್ಲ. ಯಾವತ್ತು ಜನ ನೋಡಿ, ಸತ್ಯ ಹೇಳ್ರಿ ಅಂತಾರೆ, ಆದರೆ ಸತ್ಯ ಹೇಳ್ರಿ ನಂಬಲ್ಲ ಜನ. ಸುಳ್ಳು ಹೇಳಿದ್ರೆ ನಂಬ್ತಾರೆ, ಸತ್ಯ ಹೇಳಿದ್ರೆ ಯಾರೂ ನಂಬೋದಿಲ್ಲ ರೀ. ಸತ್ಯ ಹೇಳಿದ್ರೆ ನಂಬಲ್ಲ ಜನ. ನೋಡಿ ಎಷ್ಟು ಜನ ಬಕ್ರಗಳು ಇದ್ದೀರಿ ಅಂದರೆ, 100ರಲ್ಲಿ ಸುಮಾರು 80-90 ಜನ ನಿಮ್ಮ ಮನೆಯ ದೇವರನ್ನು ಬಿಟ್ಟು ಬೇರೆ ದೇವರುಗಳನ್ನು ಪೂಜೆ ಮಾಡ್ತೀರಿ. ಅಂದರೆ ಸ್ವಂತ ಅಪ್ಪ ಅಮ್ಮನ ಬಿಟ್ಟು ಬೇರೆ ಪಕ್ಕದ ಮನೆಯವ್ರನ್ನ ಪೂಜೆ ಮಾಡೋಕ್ಕೆ ಹೋಗ್ತಾಯಿದ್ದೀರಿ. ಇದು ತಪ್ಪಿದು. ಎಷ್ಟೋ ಜನಕ್ಕೆ ಗೊತ್ತಿಲ್ಲ, ನಿಮ್ಮ ಮನೆ ದೇವ್ರುಗಳಿಗೆ ಗೊತ್ತಿಲ್ಲ. ಸುಮ್ಮನೆ ಗುಂಪಲ್ಲಿ ಹೋಯ್ತೀರಾ, ಟೂರಿಸ್ಟ್ ಹೋಯ್ತೀರಾ, ಅಲ್ಲಿ ಇಲ್ಲಿ ಎಲ್ಲ ಯಾವುದು ಗುಂಪಲ್ಲಿ ಗೋವಿಂದ ಹೋಗ್ಬಿಟ್ಟು ಅವನ ಕೈ ಮುಗಿದ್ರೆ ನೀವು ಕೈ ಮುಗಿಯೋದು. ಯಾವ ದೇವಸ್ಥಾನಕ್ಕೆ ಜಾಸ್ತಿ ಜನ ಹೋಗ್ತಾರೋ ಆ ದೇವಸ್ಥಾನಕ್ಕೆ ನೀವು ಹೋಗೋದು. ಏನೋ ಒಂದು ಆಗುತ್ತೆ. ಅದು ನೋಡಿ, ದೇವ್ರಿದ್ದಾನೆ, ದೇವ್ರಿಲ್ಲ ಅಂತ ಹೇಳಲ್ಲ. ದೇವ್ರಿರೋದಕ್ಕೆ ನಾವು ನೀವೆಲ್ಲ ಇರೋದು. ಆ ದೇವ್ರ ಹೆಸ್ರು ಹೇಳ್ಕೊಂಡು ಇವತ್ತು ನಮ್ಮ ರಾಜ್ಯದಲ್ಲಾಗಿರ್ಬೋದು, ದೇಶದಲ್ಲಾಗಿರ್ಬೋದು ಕೋಟಿ ಆಸ್ತಿ ಹಣ ಮಾಡ್ತಾಯಿದ್ದಾರೆ ಹೊರತು ನೀವ್ಯಾರು ಆ ಥರ ಮಾಡ್ತಾಯಿಲ್ಲ. ನೀವು ಹೋಗ್ತೀರಿ, ಆ ಉಂಡಿಗೆ ದುಡ್ಡು ಹಾಕ್ತೀರಿ, ಮಂಗಳಾರತಿ ದುಡ್ಡು ಹಾಕ್ತೀರಿ, ಅಯ್ಯೋ ಅಂತ ಹೇಳ್ತೀರಿ. ಅದೇ ದುಡ್ಡು ನಿಮ್ಮ ಹತ್ರ ಇಟ್ಕೊಂಡ್ರೆ ನಿಮಗೆ ಅನುಕೂಲ ಆಗುತ್ತಲ್ಲ. ಅವರೇನು ದೇವಸ್ಥಾನದಲ್ಲಿ, ಯಾವುದೇ ದೇವಸ್ಥಾನದಲ್ಲಿ ಪ್ರಸಾದ ಕೊಟ್ಟರು ಯಾರು ಕೂಡ ದೇವಸ್ಥಾನದಲ್ಲಿ ದುಡ್ಡು ಉತ್ಪತ್ತಿ ಆಗೋಲ್ಲ. ನಾವು ಹಾಕಿರೋ ದುಡ್ಡನ್ನು ಭಕ್ತರು ಹಾಕಿ, ಅಂದರೆ ಜನಗಳು ಅಲ್ಲಿ ಏನು ತಪ್ಪು ನಡೀತಾ ಅದು ಬೇಕಾಗಿಲ್ಲ ರೀ. 2 ಹೊತ್ತು ಪ್ರಸಾದ ಸಿಕ್ಬಿಟ್ರೆ ಅಲ್ಲಿ ಏನಾರು ನಡೀಲಿ ಬಿಡು, ನಮಗೆ ಅದಕ್ಕೆ ಬೇಕು. ನಮಗೆ ಪ್ರಸಾದ ಸಿಕ್ತಾ, ಊಟ ಆಯ್ತಾ, ಊಟ ತುಂಬ ಚೆನ್ನಾಗಿತ್ತಪ್ಪ, ನೆಮ್ಮದಿ ಆಯ್ತಪ್ಪ, ಇಷ್ಟೇ. ಯಾರಿಗೆ ಅನ್ಯಾಯ ಆದರೂ ಸರಿ, ಯಾರಿಗೆ ಮೋಸ ಆದರೂ ಸರಿ, ನಮಗೆ ಊಟ ಸಿಕ್ತು, ನಮಗೆ ದರ್ಶನ ಆಯಿತು ಅಷ್ಟೇ. ಅವನು VIP ದರ್ಶನಲ್ಲಿ ಹೋದ್ನೋ ಇಲ್ಲ ಪುಕ್ಸಟ್ಟೆ ಹೋದ್ನೋ ಗೊತ್ತಿಲ್ಲ. ಎಲ್ಲ ದೇವರು ಎಲ್ಲರಿಗೂ ಒಂದೇ ದೇವರೇ ಕಾಣಿಸೋದು. ದುಡ್ಡು ಕೊಟ್ಟವನಿಗೂ ಅದೇ ದೇವರು, ಪುಕ್ಸಟ್ಟೆ ಹೋದವನಿಗೂ ಅದೇ ದೇವರೇ ಕಾಣೋದು. VIP ದರ್ಶನಗಳು ಮಾಡ್ಕೊಂಡು ನಾನು ಇದೇ ಜಾಗದಲ್ಲಿ ಒಂದು ಮಂತ್ರ ಹೇಳ್ತಾ ಶಾಸ್ತ್ರ ಹೇಳ್ತಾ ಜನಗಳು ಎಲ್ಲ ಬಕ್ರ ಮಾಡಿ ಅವ್ರ ತಲೆಯಲ್ಲಿ ಮೌಢ್ಯ ತುಂಬಿ ನಾನು ಶ್ರೀಮಂತರಾಗ್ಬೋದು, ಆರಾಮಾಗಿ ಶ್ರೀಮಂತ ಆಗ್ಬೋದು ಇದೇ ಗುಡಿಸ್ಲಲ್ಲಿ. ಆದರೆ ಅದು ಬೇಕಾಗಿಲ್ಲ. ಕಾಯಕವೇ ಕೈಲಾಸ ಅಂತ ಬಸವಣ್ಣರು ಹೇಳ್ಕೊಂಬಂದಿದ್ದಾರೆ. ಅದನ್ನು ಹೇಳ್ಕೊಂಡು ಆ ಕಾಯಕವೇ ಕೈಲಾಸ ಅಂತಲೇ ಹೇಳ್ಕೊಂಡೆ ಇವತ್ತು ಎಷ್ಟೋ ಜನ ಅಯೋಗ್ಯರು ಕೋಟಿ ಆಗಿದೆ. ಎಷ್ಟೋ ಜನಕ್ಕೆ ಪಾಪ ಮನ್ಕೊಳ್ಳೋಕ್ಕೆ ಮನೆಗಳು ಇಲ್ಲ. ಎಲ್ಲೋ ಬಸ್ ಸ್ಟ್ಯಾಂಡ್ಗಳಲ್ಲೋ ಎಲ್ಲೆಲ್ಲೋ ಸಂದೀಪಂದಲ್ಲಿ ಮಲ್ಕೊಂಡು ಜೀವನ ಮಾಡ್ತಾಯಿದ್ದಾರೆ. ಅವರಿಗೆಲ್ಲ ಬೇಕಾಗಿಲ್ಲ ಅದೆಲ್ಲ. ನಾನು ಶ್ರೀಮಂತರಾಗ್ತೀನಾ? ಯಾವ್ದಾರು ದೇವರು ದುಡ್ಡು ಮಾಡೋ ಅಂತ ಹೇಳಿದಾನ, ಆಸ್ತಿ ಮಾಡೋ ಅಂತ ಹೇಳವನ? ಯಾವ ದೇವ್ರವ್ರು ಹೇಳ್ರಪ್ಪ ನೋಡೋಣ. ಏನಿಲ್ಲ. ನನಗೆ ಆ ಕನಸಿಗೆ ಬಂದಿತ್ತು, ಈ ಕನಸಿಗೆ ಬಂದಿತ್ತು. ನೋಡಿ, ಎಲ್ಲ ಸುಳ್ಳದು. ದುಡ್ಡು ಮಾಡುವ ವಿಧಾನ ಅಂದರೆ ಜನಗಳನ್ನು ಮೌಢ್ಯ ತುಂಬೋದು, ಮೂಢನಂಬಿಕೆಗೆ ತುಂಬೋದು. ಇದೇ ಮೌಢ್ಯ ಮೂಢನಂಬಿಕೆ. ಈ ಥರ ಜನಗಳನ್ನು ಎದುರಿಸಿ, ಜನಗಳನ್ನು ಮೌಢ್ಯತೆಗೆ ತುಂಬಿ ತಾನು ದುಡ್ಡು ಮಾಡೋಕ್ಕೆಂತನೇ ಹೊರತು ಜನಗಳಿಗೆ ಒಳ್ಳೆಯದಾಗಲ್ಲ. ಯಾವುದೇ ಕಾರಣಕ್ಕೂ ನೋಡಿ, ನಂಬಿಕೆ ಇರಬೇಕು. ಹೇಳಿದ್ನಲ್ಲ, ಎಷ್ಟೋ ಜನ 100ರಲ್ಲಿ 80-90 ಜನಕ್ಕೆ ಯಾವುದು ಮನೆ ದೇವ್ರು ಅನ್ನೋದು ಗೊತ್ತಿಲ್ಲ. ಹೆಣ್ಣು ದೇವ್ರು ಗೊತ್ತಿದ್ರೆ ಗಂಡು ದೇವ್ರು ಗೊತ್ತಿಲ್ಲ, ಗಂಡು ದೇವ್ರು ಗೊತ್ತಿದ್ರೆ ಹೆಣ್ಣು ದೇವ್ರು ಗೊತ್ತಿಲ್ಲ. ಈ ಥರ ಗುಂಪಲ್ ಗೋವಿಂದ ಅಂತ ದೇವರಿಗೆ ಕೈ ಮುಗಿತಾ ಇದ್ದಾರೆ. ಮನೆಯಲ್ಲೇ ದೇವಸ್ಥಾನಕ್ಕೇ ಹೋಗೋದು ಬೇಕಾಗಿಲ್ಲ. ನಮ್ಮ ಆತ್ಮದಲ್ಲೇ ದೇವರಿದ್ದಾನೆ, ಮನೆಯಲ್ಲೇ ದೇವರಿದ್ದಾನೆ. ನಿಮ್ಮ ಮನೆಯ ದೇವರನ್ನು ನಿಮ್ಮ ಮನೆಯಲ್ಲೇ ಪೂಜೆ ಮಾಡಿದ್ರೆ ನಿಮಗೆ 100% ಒಳ್ಳೆಯದಾಗುತ್ತೆ. ಸತ್ಯ ಹೇಳ್ತಾ ಇದ್ದೀನಿ. ಸತ್ಯ ಹೇಳಿದ್ರೆ ಜನ ಇವನು ಯಾವನ ಹುಚ್ಚ ಅಂತಾರೆ. ಸತ್ಯ ಹೇಳಿದ್ರೆ ಹುಚ್ಚನ ಪಟ್ಟ ಕಟ್ತಾರೆ, ತಿಕ್ಕಲನ ಪಟ್ಟ ಕಟ್ತಾರೆ. ಏನು ಮಾಡೋಕ್ಕಾಗಲ್ಲ. ಜನಗಳಿಗೆ ಸತ್ಯ ಹೇಳಿದ್ರೆ ಆಗಲ್ಲ. ನಾವು ಸತ್ಯ ಬಿಟ್ಟು ಬೇರೆ ಏನು ಹೇಳೋಕ್ಕಾಗಲ್ಲ. ನಾವು ಕಣ್ಣಿಗೆ ಕಂಡದ್ದನ್ನು, ನಾನು ನೋಡಿದ್ದನ್ನು ನಾವು ಹೇಳ್ತಾ ಇದ್ದೀವಿ. ನಿಮ್ಮನ್ನು ಬಕ್ರ ಮಾಡಿ, ನಿಮ್ಮನ್ನು ಮರಳು ಮಾಡಿ, ನಿಮ್ಮಿಂದ ನಾವು
ಕ್ರೆಡಿಟ್ ತಗೊಳ್ಳೋ ಅವಶ್ಯಕತೆ ಇಲ್ಲ, ನಮಗೆ ಬೇಕಾಗಿಲ್ಲ. ಜನಗಳು ಮೌಢ್ಯದಿಂದ ಹೊರಗಡೆ ಬನ್ನಿ, ಮೂಢನಂಬಿಕೆಯಿಂದ ಹೊರಗಡೆ ಬನ್ನಿ ಅಂತ ಹೇಳ್ತಾ ಇದ್ದೀನಿ. ಈ ಮೂಢನಂಬಿಕೆ ಮತ್ತು ಮೌಢ್ಯ ಇದೆಯಲ್ಲ, ಇದು ಶುಗರ್ ಕಾಯಿಲೆ ಮನುಷ್ಯನಿಗೆ ಇದೆಯಲ್ಲ ಅದಕ್ಕಿಂತ ಡೇಂಜರು, ಮತ್ತು ಕ್ಯಾನ್ಸರ್ಗಿಂತ ಡೇಂಜರು, ಇನ್ನು ಬೇಕಾದಷ್ಟು ಕಾಯಿಲೆಗಳು ಇದೆ. ಅದಕ್ಕಿಂತ ಡೇಂಜರು ಇದು ಮೌಢ್ಯ ಮತ್ತು ಮೂಢನಂಬಿಕೆ. ಇದು ಹೋದ್ರೂ ಮಾತ್ರ ನಾವೆಲ್ಲರೂ ಚೆನ್ನಾಗಿರ್ತೀವಿ. ಈ ಮೌಢ್ಯ, ಈ ಮೂಢನಂಬಿಕೆ ಎಲ್ಲಿವರೆಗೂ ಹೋಗೋದಿಲ್ವೋ ನೀವು ಉದ್ಧಾರ ಆಗ್ತಾ ಇರ್ತಾರೆ. ನೀವು ಹಿಂಗೆ ಅಮ್ಮ ಅಪ್ಪ ಅಂತಲೇ ಇರ್ತೀರಿ. ಅಲ್ಲಿ ಹೋಗಿ ಒಂದೊತ್ತು ಪ್ರಸಾದ ತಿನ್ನೋಕ್ಕೋಸ್ಕರ ಇಷ್ಟು ಬಾಯ್ ಬಡ್ಕೊತ ಇದ್ರಿ. ಯಾವುದೇ ದೇವಸ್ಥಾನ ಆಗಿರ್ಬೋದು, ಯಾವುದೇ ಮಠ ಮಂದಿರಗಳಾಗಿರ್ಬೋದು, ಕೆಲವ್ರಿಗೆ ಇವತ್ತು ನೋಡಿ ಒಂದೇ ಒಂದು ಉದಾಹರಣೆ ಕೊಡ್ತೀನಿ. ಸಿದ್ದೇಶ್ವರ ಸ್ವಾಮೀಜಿಗಳು, ಬಿಜಾಪುರದವರು ಸಿದ್ದೇಶ್ವರ ಸ್ವಾಮೀಜಿಗಳು ಹೆಂಗಿದ್ರು ಅವರು? ಒಂದು ರುದ್ರಾಕ್ಷಾರ ಇಲ್ಲ, ಬರೀ ಒಂದು ವಿಭೂತಿ ಗಟ್ಟಿ, ಒಂದು ಬಿಳಿ ಪಂಚೆ, ಬಿಳಿ ಶರ್ಟು, ಎಷ್ಟು ಸಿಂಪಲ್ಲಾಗಿ ಜೀವನ ಮಾಡಿದರು. ಶಿವಕುಮಾರ ಸ್ವಾಮೀಜಿಗಳು ಎಷ್ಟು ಸಿಂಪಲ್ಲಾಗಿ ಜೀವನ ಮಾಡಿದರು. ಆಡಂಬರ ಜೀವನನೇ ಇಲ್ಲ ಅವ್ರದ್ದು. ಸಾವಿರಾರು ಮಕ್ಕಳಿಗೆ, ಲಕ್ಷಾಂತರ ಮಕ್ಕಳಿಗೆ ವಿದ್ಯೆ ಕಲಿಸಿದರು, ಅನ್ನ ಹಾಕಿದರು, ಮಲ್ಕೊಳ್ಳೋಕೆ ಜಾಗ ಕೊಟ್ಟರು. ಅಷ್ಟೇ ಅದು ಸೇವೆ ಅಂದರೆ. ನಾನು ಆಸ್ತಿ ಮಾಡ್ಕೊಳ್ಳೋಕ್ಕೆ ಮೆಡಿಕಲ್ ಕಾಲೇಜು ಮತ್ತು ಹಾಸ್ಟ್ಲುಗಳು, ಆಸ್ಪತ್ರೆಗಳು ಇವೆಲ್ಲ ಮಾಡ್ಕೊಳ್ಳೋಕ್ಕಲ್ಲ ದೇವ್ರು ಹೇಳಿರೋದು. 4 ಜನಕ್ಕೆ ಒಳ್ಳೇದು ಮಾಡು ಅಂತ ಹೇಳಿದ್ದಾನೆ. ಅದನ್ನು ಮಾಡೋದು ಬಿಟ್ಟು ಈ ಥರ ಮಾಡ್ತಾಯಿದ್ರಿ, ಬೇಡ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ. ಈ ಗುಡಿಸಲಲ್ಲೇ ಶ್ರೀಮಂತರ ಆಗ್ಬೋದು, ಆದರೆ ಬೇಡ. ನಮಸ್ಕಾರ.